ನೀನು ಇಂದು ರಾತ್ರಿ ನನ್ನ ಮನೆಯಲ್ಲಿ ಉಳಿದರೆ ನಿನಗೆ ನಾನು 10 ಲಕ್ಷ ರೂಪಾಯಿ ಕೊಡುತ್ತೇನೆ. ಆ ಮಾತು ಕೇಳಿದ ಕ್ಷಣ ರೋಷನ್ ಬೆಚ್ಚಿ ಬಿದ್ದ. ಅವನಿಗೆ ತನ್ನ ಕಿವಿಗಳನ್ನೇ ನಂಬಲು ಆಗಲಿಲ್ಲ. ಹಾಯ್ ಫ್ರೆಂಡ್ಸ್, ಬೆಂಗಳೂರು ನಗರದ ಮಧ್ಯಭಾಗದಲ್ಲಿದ್ದ ಆ ಅದ್ದೂರಿ ಅರಮನೆ ತರದ ಬಂಗಲೆ ಹೊರಗಿನಿಂದ ನೋಡಿದರೆ ಸ್ವರ್ಗದಂತಿತ್ತು. ಆದರೆ ಅದರೊಳಗೆ ವಾಸಿಸುತ್ತಿದ್ದ 38 ವರ್ಷದ ಕೋಟ್ಯಾಧಿಪತಿ ವಿಧವೆಯ ಜೀವನದಲ್ಲಿ ಮಾತ್ರ ಶಾಂತಿ ಇರಲಿಲ್ಲ. ಹಣ ಇತ್ತು, ಆಸ್ತಿ ಇತ್ತು, ದೊಡ್ಡ ಕಂಪನಿ ಇತ್ತು, ಆದರೆ ನೆಮ್ಮದಿ ಇರಲಿಲ್ಲ. 3 ವರ್ಷಗಳ ಹಿಂದೆ ನಡೆದ ತನ್ನ ಗಂಡನ ಅನುಮಾನಾಸ್ಪದ ಸಾವಿನ ನಂತರ ಆಕೆಯ ಜೀವನ ಸಂಪೂರ್ಣ ಬದಲಾಗಿತ್ತು. ಅವಳಿಗೆ ಪ್ರತಿದಿನವೂ ಒಂದೇ ಭಯ. ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ, ಯಾರೋ ತನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ಯಾರೋ ತನ್ನ ಆಸ್ತಿಯನ್ನು ಕಬಳಿಸಲು ಕಾಯುತ್ತಿದ್ದಾರೆ ಎಂಬುದು. ಅದೇ ಸಮಯದಲ್ಲಿ ನಗರದ ಮತ್ತೊಂದು ಮೂಲೆಯಲ್ಲಿ 28 ವರ್ಷದ ರೋಷನ್ ತನ್ನ ಸರಳ ಬದುಕನ್ನು ನಡೆಸುತ್ತಿದ್ದ. ಬೆಳಗ್ಗೆ ಎದ್ದ ತಕ್ಷಣ ತರಕಾರಿಗಳ ಗಾಡಿ ತಳ್ಳಿಕೊಂಡು ಕಾಲೋನಿಯಿಂದ ಕಾಲೋನಿಗೆ ಸುತ್ತುತ್ತಿದ್ದ. ಜನರು ಅವನನ್ನು ಇಷ್ಟಪಡುತ್ತಿದ್ದರು, ಏಕೆಂದರೆ ಅವನು ಮೋಸ ಮಾಡುತ್ತಿರಲಿಲ್ಲ. ತೂಕದಲ್ಲೇ ಆಗಲಿ ಬೆಲೆಯಲ್ಲೇ ಆಗಲಿ ಅವನು ವಂಚನೆ ಮಾಡುತ್ತಿರಲಿಲ್ಲ. ಕಷ್ಟಪಟ್ಟು ದುಡಿದು ಬದುಕುತ್ತಿದ್ದ. ಆ ದಿನವೂ ಎಂದಿನಂತೆ ಅವನು ತನ್ನ ಗಾಡಿಯನ್ನು ತಳ್ಳಿಕೊಂಡು ಆ ಬಂಗಲೆಯ ಮುಂದೆ ಬಂದಿದ್ದ. ಆಗಲೇ ಒಳಗಿನಿಂದ ಒಬ್ಬ ಕೆಲಸದವನು ಹೊರಬಂದು ಕರೆದ, ಅಣ್ಣ ಒಳಗೆ ಬನ್ನಿ, ಮೇಡಮ್ ಕರೆಯುತ್ತಿದ್ದಾರೆ ಎಂದು. ರೋಷನ್ ಆಶ್ಚರ್ಯಗೊಂಡ. ಅವನು ಗಾಡಿಯೊಂದಿಗೆ ಒಳಗೆ ಹೋದ. ಅಲ್ಲಿದ್ದ ವೈಭವವನ್ನು ನೋಡಿ ಅವನ ಕಣ್ಣುಗಳು ದೊಡ್ಡದಾದವು. ಎಲ್ಲೆಲ್ಲೂ ಹೂಗಳ ತೋಟ, ಅಂದವಾದ ಕಾರಂಜಿ, ದುಬಾರಿ ಅಲಂಕಾರಗಳು. ಆದರೆ ಆ ಮನೆ ತುಂಬಿದ್ದದ್ದು ವೈಭವ ಅಲ್ಲ. ಅಷ್ಟರಲ್ಲಿ ಬಿಳಿ ಸೀರೆಯಲ್ಲಿದ್ದ ಆ ಮಹಿಳೆ ನಿಧಾನವಾಗಿ ಅವನತ್ತ ಬಂದಳು. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನೀನು ಪ್ರತಿದಿನ ಇಲ್ಲಿ ಬರುತ್ತೀಯಲ್ಲ ಎಂದು ಕೇಳಿದಳು. ಹೌದು ಮೇಡಮ್ ಎಂದನು. ಅದಕ್ಕೆ ಆ ಮಹಿಳೆ, ನನಗೆ ನಿನ್ನ ಸಹಾಯ ಬೇಕು ಎಂದಳು. ರೋಷನ್ ಸಹಜವಾಗಿ ಕೇಳಿದ, ಏನು ಸಹಾಯ ಮೇಡಮ್ ಎಂದು. ಆಕೆ ಕೆಲವು ಕ್ಷಣ ಅವನನ್ನು ನೋಡಿದಳು. ನಂತರ ನಿಧಾನವಾಗಿ ಹೇಳಿದಳು, ಇಂದು ರಾತ್ರಿ ನನ್ನ ಮನೆಯಲ್ಲಿ ಉಳಿದುಕೋ, ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದಳು. ಆ ಮಾತು ಕೇಳಿ ರೋಷನ್ ಬೆಚ್ಚಿ ಬಿದ್ದ. ಅವನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ಒಮ್ಮೆಗೂ ಕೇಳಿರಲಿಲ್ಲ. 10 ಲಕ್ಷ ರೂಪಾಯಿ, ಅದು ಅವನ ಹಲವಾರು ವರ್ಷಗಳ ಕನಸಿಗಿಂತ ದೊಡ್ಡ ಮೊತ್ತ. ಆದರೂ ಅವನ ಮನಸ್ಸಿನಲ್ಲಿ ಅನುಮಾನಗಳು ಹೆಚ್ಚಾದವು. ಯಾಕೆ ಮೇಡಮ್, ನನಗೇಕೆ ಈ ಹಣ ಎಂದನು. ಮಹಿಳೆಯ ಕಣ್ಣುಗಳು ತೇವಗೊಂಡವು. ಏಕೆಂದರೆ ನನಗೆ ಭಯವಾಗುತ್ತಿದೆ ಎಂದಳು. ಅವಳ ಧ್ವನಿ ನಡುಗುತ್ತಿತ್ತು. ನನ್ನ ಗಂಡನನ್ನು ಕೊಂದವರು ಈಗ ನನ್ನ ಹಿಂದೆ ಬಿದ್ದಿದ್ದಾರೆ. ಅವರು ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನನಗೆ ಅನುಮಾನ ಎಂದಳು. ಆ ಮಾತು ಕೇಳಿ ರೋಷನ್ ಗಂಭೀರನಾದ. ಇದು ಕೇವಲ ಹಣದ ವಿಷಯವಲ್ಲ ಎಂದು ಅವನಿಗೆ ಅರ್ಥವಾಯಿತು. ಇದು ಒಬ್ಬ ಹೆದರಿದ ಮಹಿಳೆಯ ಜೀವದ ಪ್ರಶ್ನೆ. ಅವನೊಳಗಿನ ಮಾನವೀಯತೆ ಮಾತಾಡಿತು. ಅವನು ಕೆಲ ಕ್ಷಣ ಯೋಚಿಸಿದ ನಂತರ ನಿಧಾನವಾಗಿ ಹೇಳಿದ, ಸರಿ ಮೇಡಮ್, ನಾನು ಇವತ್ತು ರಾತ್ರಿ ಇಲ್ಲೇ ಇರುತ್ತೇನೆ ಎಂದನು. ಆ ಮಾತು ಕೇಳುತ್ತಿದ್ದಂತೆ ಮಹಿಳೆಯ ಮುಖದಲ್ಲಿ ಮೊದಲ ಬಾರಿಗೆ ನೆಮ್ಮದಿಯ ಛಾಯೆ ಮೂಡಿತು. ಆದರೆ ಅವರಿಗೆ ತಿಳಿದಿರಲಿಲ್ಲ ಆ ರಾತ್ರಿ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂದು. ಸಂಜೆಯ ಕತ್ತಲೆ ನಿಧಾನವಾಗಿ ಬೆಂಗಳೂರಿನ ಆಕಾಶವನ್ನು ಆವರಿಸತೊಡಗಿತು. ದೂರದಲ್ಲಿ ಮೋಡಗಳು ಗುಡುಗುತ್ತಿದ್ದವು. ತಂಪಾದ ಗಾಳಿ ಬೀಸುತ್ತಿದ್ದರೂ ಆ ಭವ್ಯವಾದ ಬಂಗಲೆಯೊಳಗೆ ಮಾತ್ರ ಒಂದು ವಿಚಿತ್ರ ಆತಂಕ ನೆಲೆಸಿತ್ತು. ರೋಷನ್ ಈಗ ಆ ಮನೆಯ ಅತಿಥಿಯಾಗಿದ್ದ. ಆದರೆ ಅವನ ಮನಸ್ಸಿಗೆ ಇದು ಸಾಮಾನ್ಯ ಅತಿಥಿ ಸತ್ಕಾರದ ರಾತ್ರಿಯಲ್ಲ ಎಂಬುದು ಸ್ಪಷ್ಟವಾಯಿತು. ಮನೆಯ ಪ್ರತಿಯೊಂದು ಮೂಲೆಗೂ ಯಾವುದೋ ಏಳದ ರಹಸ್ಯ ಅಡಗಿರುವಂತೆ ಅನಿಸುತ್ತಿತ್ತು. ಮಹಿಳೆ ಅವನಿಗೆ ಒಂದು ಕೋಣೆಯನ್ನು ತೋರಿಸಿದಳು. ನಿನಗೆ ಏನಾದರೂ ಬೇಕಾದರೆ ಹೇಳು ಎಂದು ಮೃದುವಾಗಿ ಹೇಳಿದಳು. ರೋಷನ್ ತಲೆ ಆಡಿಸಿದ. ಆದರೆ ಅವನ ಕಣ್ಣುಗಳು ಮನೆಯ ಸುತ್ತಮುತ್ತಲನ್ನೇ ಗಮನಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ದೊಡ್ಡ ಹಾಲ್ನಲ್ಲಿ ಕುಳಿತಿದ್ದರು. ಹೊರಗೆ ಗಾಳಿ ಜೋರಾಗುತ್ತಿತ್ತು. ಕಿಟಕಿಗಳ ಗಾಜುಗಳು ಕೆಲವೊಮ್ಮೆ ಸಣ್ಣದಾಗಿ ಕಂಪಿಸುತ್ತಿದ್ದವು. ಮಹಿಳೆ ಮೌನವಾಗಿದ್ದಳು. ರೋಷನ್ ಕೂಡ ಹೆಚ್ಚು ಮಾತನಾಡಲಿಲ್ಲ. ಅವನಿಗೆ ಸ್ಪಷ್ಟವಾಗಿತ್ತು, ಈ ಮಹಿಳೆ ಕೇವಲ ಒಂಟಿತನದಿಂದ ಬಳಲುತ್ತಿರಲಿಲ್ಲ. ಅವಳು ನಿಜವಾಗಿಯೂ ಯಾವುದೋ ದೊಡ್ಡ ಅಪಾಯದ ನೆರಳಿನಲ್ಲಿ ಬದುಕುತ್ತಿದ್ದಳು ಎಂದು. ಸ್ವಲ್ಪ ಹೊತ್ತಿನ ನಂತರ ಮಹಿಳೆ ಮಾತನಾಡಲು ಆರಂಭಿಸಿದಳು. ನಿನಗೆ ಗೊತ್ತಾ ರೋಷನ್, 3 ವರ್ಷಗಳ ಹಿಂದೆ ನನ್ನ ಜೀವನ ಸಂಪೂರ್ಣ ಬದಲಾಗಿತ್ತು. ರೋಷನ್ ಅವಳತ್ತ ನೋಡಿದ. ನನ್ನ ಗಂಡ ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದರು.
ಆದರೆ ಕೆಲವರು ಹಣಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿದ್ದರು. ಅವಳ ಧ್ವನಿ ನಿಧಾನವಾಗಿ ನಡುಗತೊಡಗಿತು. ಅವರು ನನ್ನ ಗಂಡನನ್ನು ತಮ್ಮ ದಾರಿಗೆ ಅಡ್ಡಿ ಎಂದು ಭಾವಿಸಿದರು. ರೋಷನ್ ಮೌನವಾಗಿ ಕೇಳುತ್ತಿದ್ದ. ಒಂದು ದಿನ ಅವನು ಅಪಘಾತದಲ್ಲಿ ಸತ್ತನು ಎಂದು ಎಲ್ಲರೂ ಹೇಳಿದರು. ಆದರೆ ಅದು ಅಪಘಾತವಲ್ಲ, ಅದು ಕೊಲೆ ಎಂದು ಗಟ್ಟಿಯಾಗಿ ಆ ಮಹಿಳೆ ಹೇಳಿದಳು. ಆ ಒಂದು ಪದ ಹಾಲ್ನಲ್ಲಿ ಪ್ರತಿಧ್ವನಿಸಿದಂತೆ ಅನ್ನಿಸಿತು. ರೋಷನ್ ಬೆಚ್ಚಿ ಬಿದ್ದ. ನಿಮಗೆ ಖಚಿತವೇ ಎಂದು ಕೇಳಿದನು. ಅದಕ್ಕೆ ಆ ಮಹಿಳೆ, ಹೌದು, ಆದರೆ ಅದನ್ನು ಸಾಬೀತುಪಡಿಸಲು ಸಾಕ್ಷಿ ಇರಲಿಲ್ಲ ಎಂದಳು. ಮಹಿಳೆಯ ಕಣ್ಣುಗಳಲ್ಲಿ ಕೋಪ ಮತ್ತು ದುಃಖ ಎರಡೂ ಕಾಣುತ್ತಿತ್ತು. ಅಂದಿನಿಂದಲೇ ನಾನು ಅವರ ಗುರಿಯಾಗಿದ್ದೇನೆ ಎಂದಳು. ರೋಷನ್ಗೆ ಈಗ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗತೊಡಗಿತು. ಅವಳು ಏಕೆ ಭಯಪಡುತ್ತಿದ್ದಾಳೆ ಎಂಬುದು ಗೊತ್ತಾಯಿತು. ಅವನು ನಿಧಾನವಾಗಿ ಹೇಳಿದ, ಮೇಡಮ್, ನೀವು ಒಬ್ಬರೇ ಇಲ್ಲ, ನಾನು ಇಲ್ಲಿದ್ದೇನೆ ಎಂದನು. ಆ ಮಾತು ಕೇಳಿ ಮಹಿಳೆ ಮೊದಲ ಬಾರಿಗೆ ಮನಸಾರೆ ನಕ್ಕಿದಳು. ಆ ನಗು ಚಿಕ್ಕದಾಗಿತ್ತು, ಆದರೆ ಅದರಲ್ಲಿ ಕೃತಜ್ಞತೆ ತುಂಬಿತ್ತು. ರಾತ್ರಿ ಇನ್ನಷ್ಟು ಗಾಢವಾಗಿತ್ತು. ಗಡಿಯಾರ ಅನ್ನೋದು ಹೊಡೆದಿತು. ಮನೆಯ ಸುತ್ತಲೂ ಸಂಪೂರ್ಣ ಮೌನ. ದಡಕ್, ಯಾವುದೋ ಭಾರವಾದ ವಸ್ತು ಬಿದ್ದಂತಹ ಶಬ್ದ ಕೇಳಿಸಿತು. ಇಬ್ಬರು ಬೆಚ್ಚಿ ಬಿದ್ದರು. ಮಹಿಳೆಯ ಮುಖ ಬಿಳಿಯಾಯಿತು. ಅದು ಏನು ಎಂದು ಅವಳು ನಡುಗುತ್ತಾ ಕೇಳಿದಳು. ರೋಷನ್ ತಕ್ಷಣ ಎದ್ದು ನಿಂತ. ನೀವು ಇಲ್ಲೇ ಇರಿ ಎಂದು ಹೇಳಿ ಅವನು ನಿಧಾನವಾಗಿ ಶಬ್ದ ಬಂದ ದಿಕ್ಕಿನತ್ತ ನಡೆದು ಹೋದ. ಪ್ರತಿಯೊಂದು ಹೆಜ್ಜೆಯು ಎಚ್ಚರಿಕೆಯಿಂದಿತ್ತು. ಹಾಲ್ ದಾಟಿ ತೋಟದ ಕಡೆ ನೋಡಿದ. ಅಲ್ಲಿ ಒಂದು ದೊಡ್ಡ ಹೂವಿನ ಕುಂಡ ನೆಲಕ್ಕೆ ಬಿದ್ದಿತ್ತು. ಆದರೆ ಗಾಳಿ ಅಷ್ಟೊಂದು ಜೋರಾಗಿರಲಿಲ್ಲ. ಅದು ತನ್ನಿಂದ ತಾನೇ ಬೀಳುವ ಸಾಧ್ಯತೆ ಕಡಿಮೆ. ರೋಷನ್ ಸುತ್ತಲೂ ಗಮನಿಸಿದ. ಯಾರೂ ಕಾಣಿಸಲಿಲ್ಲ. ಆದರೂ ಅವನ ಮನಸ್ಸು ಹೇಳುತ್ತಿತ್ತು, ಯಾರೋ ಇಲ್ಲಿದ್ದಾರೆ ಎಂದು. ಅವನು ಮತ್ತೆ ಹೊರಗೆ ಹೋದ. ಮಹಿಳೆ ಇನ್ನು ಆತಂಕದಿಂದ ಕುಳಿತಿದ್ದಳು. ಏನಾಯಿತು ಏನಾಯಿತು ಎಂದು ಕೇಳಿದಳು. ಏನೂ ಇಲ್ಲ, ಆದರೆ ಜಾಗ್ರತೆಯಿಂದ ಇರೋಣ ಎಂದನು. ಅವನ ಧ್ವನಿ ಗಂಭೀರವಾಗಿತ್ತು. ಮಹಿಳೆಗೆ ಅವನ ಮಾತುಗಳಿಂದ ಸ್ವಲ್ಪ ಧೈರ್ಯ ಬಂತು. ಸಮಯ ಮಧ್ಯರಾತ್ರಿಯತ್ತ ಸಾಗುತ್ತಿತ್ತು. ಹಠಾತ್ತನೆ ಮನೆಯ ಎಲ್ಲಾ ದೀಪಗಳು ಹಾರಿಹೋದವು. ಸಂಪೂರ್ಣ ಕತ್ತಲೆ. ಮಹಿಳೆ ಭಯದಿಂದ ಕಿರುಚಿದಳು. ರೋಷನ್ ಎಂದು. ಭಯಪಡಬೇಡಿ ಎಂದು ರೋಷನ್ ಉತ್ತರಿಸಿದ. ಅವನು ತನ್ನ ಜೇಬಿನಿಂದ ಸಣ್ಣ ಟಾರ್ಚ್ ತೆಗೆದು ಆನ್ ಮಾಡಿದ. ಸಣ್ಣ ಬೆಳಕು ಕತ್ತಲೆಯನ್ನು ಕತ್ತರಿಸುತ್ತಿತ್ತು. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ನಿಧಾನವಾಗಿ ಹೆಜ್ಜೆಗಳ ಶಬ್ದ ಕೇಳಿಸಿತು. ಯಾರೋ ನಡೆಯುತ್ತಿರುವಂತೆ. ರೋಷನ್ನ ಹೃದಯ ಬಡಿತ ಜೋರಾಯಿತು. ಆದರೂ ಕೂಡ ಅವನು ಇನ್ನೇ ಸರಿಯಲಿಲ್ಲ. ನೀವು ಇಲ್ಲೇ ಇರಿ ಎಂದು ಹೇಳಿ ಮೆಟ್ಟಿಲುಗಳತ್ತ ಹೊರಟ. ಟಾರ್ಚ್ ಬೆಳಕು ಮುಂದೆ ಸಾಗುತ್ತಿತ್ತು. ಮೆಟ್ಟಿಲುಗಳ ಮೇಲ್ಭಾಗ ತಲುಪಿದಾಗ ಶಬ್ದ ನಿಂತಿತು. ಅವನು ಸುತ್ತಲೂ ಬೆಳಕು ಹರಿಸಿದ. ಯಾರೂ ಇರಲಿಲ್ಲ. ಆದರೆ ಒಂದು ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ರೋಷನ್ ನಿಧಾನವಾಗಿ ಮುಂದೆ ನಡೆದ. ಅವನ ಉಸಿರು ವೇಗವಾಗಿತ್ತು. ಬಾಗಿಲನ್ನು ಸಂಪೂರ್ಣ ತೆರೆದ. ಒಳಗೆ ಯಾರೂ ಇರಲಿಲ್ಲ. ಆದರೆ ಕಿಟಕಿ ತೆರೆದಿತ್ತು. ಪರದೆಗಳು ಗಾಳಿಯಲ್ಲಿ ಹಾರುತ್ತಿದ್ದವು. ಯಾರೋ ಕೆಲವು ಕ್ಷಣಗಳ ಹಿಂದೆ ಅಲ್ಲಿಂದ ಹೋಗಿರುವಂತೆ ಕಾಣುತ್ತಿತ್ತು. ಈಗ ಅವನ ಅನುಮಾನ ಖಚಿತವಾಯಿತು. ಯಾರೋ ಈ ಮನೆಯೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದರು ಅಥವಾ ಈಗಾಗಲೇ ಒಳಗಿದ್ದರು ಎಂದು ರೋಷನ್ ತಕ್ಷಣ ಕೆಳಗೆ ಇಳಿದ. ಮಹಿಳೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಮೇಲೆ ಯಾರಾದರೂ ಇದ್ದಾರಾ ಎಂದು ಕೇಳಿದಳು. ರೋಷನ್ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ದೃಢವಾಗಿ ಹೇಳಿದ, ಯಾರೇ ಆಗಿರಲಿ, ನಾನು ಇಲ್ಲಿರುವವರೆಗೂ ನಿಮಗೆ ಏನೂ ಆಗುವುದಿಲ್ಲ ಎಂದನು. ಆ ಮಾತುಗಳು ಮಹಿಳೆಯ ಮನಸ್ಸಿಗೆ ಹೊಸ ಧೈರ್ಯ ತುಂಬಿದವು. ಆ ರಾತ್ರಿ ಈಗ ಭಯದ ರಾತ್ರಿಯಷ್ಟೇ ಅಲ್ಲ, ಎರಡು ಅಪರಿಚಿತರ ನಡುವೆ ವಿಶ್ವಾಸ ಹುಟ್ಟುತ್ತಿದ್ದ ರಾತ್ರಿಯೂ ಆಗಿತ್ತು. ರಾತ್ರಿ ಇನ್ನಷ್ಟು ಗಾಢವಾಗುತ್ತಿತ್ತು. ಹೊರಗೆ ಮಳೆ ಜೋರಾಗಿ ಸುರಿಯತೊಡಗಿತು. ಮಿಂಚಿನ ಬೆಳಕು ಕೆಲವೊಮ್ಮೆ ಆಕಾಶವನ್ನು ಚೀರಿ ಹೋಗುತ್ತಿತ್ತು. ಪ್ರತಿಯೊಂದು ಗುಡುಗು ಕೂಡ ಆ ದೊಡ್ಡ ಬಂಗಲೆಯ ಗೋಡೆಗಳನ್ನು ನಡುಗಿಸುತ್ತಿರುವಂತೆ ಅನ್ನಿಸುತ್ತಿತ್ತು. ಹಾಲ್ನಲ್ಲಿ ರೋಷನ್ ಮತ್ತು ಆ ಮಹಿಳೆ ಮಾತಾ ಕುಳಿತಿದ್ದರು. ಕರೆಂಟ್ ಇನ್ನೂ ಬಂದಿರಲಿಲ್ಲ. ಟಾರ್ಚ್ನ ಸಣ್ಣ ಬೆಳಕು ಮಾತ್ರ ಕತ್ತಲೆಯ ನಡುವೆ ಜೀವಂತವಾಗಿತ್ತು. ಮಹಿಳೆಯ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ರೋಷನ್ ಮಾತ್ರ ತನ್ನ ಭಯವನ್ನು ಒಳಗೆ ಮರೆಮಾಚಿಕೊಂಡಿದ್ದ. ಅವನು ಸಾಮಾನ್ಯ ತರಕಾರಿ ವ್ಯಾಪಾರಿ ಆಗಿರಬಹುದು. ಒಮ್ಮೆ ಯಾರಿಗಾದರೂ ಸಹಾಯ ಮಾಡಬೇಕೆಂದು ನಿರ್ಧರಿಸಿದರೆ ಕೊನೆಯವರೆಗೂ ಹಿಂದೆ ಸರಿಯದ ಸ್ವಭಾವ ಅವನದ್ದು. ಸ್ವಲ್ಪ ಸಮಯದ ನಂತರ ಮಹಿಳೆ ನಿಧಾನವಾಗಿ ಮಾತನಾಡತೊಡಗಿದಳು. ರೋಷನ್,
ನಿನಗೆ ಒಂದು ವಿಷಯ ಹೇಳಬೇಕಿದೆ ಎಂದಳು. ಹೇಳಿ ಮೇಡಮ್ ಎಂದು ರೋಷನ್ ಉತ್ತರಿಸಿದ. ನಾನು ಯಾರನ್ನು ನಂಬುವುದಿಲ್ಲ ಎಂದಳು. ರೋಷನ್ ಆಶ್ಚರ್ಯದಿಂದ ಅವಳತ್ತ ನೋಡಿದ. ಯಾಕೆ ಎಂದು ಕೇಳಿದ. ಅವಳು ದುಃಖದಿಂದ ನಕ್ಕಳು. ನಾನು ನಂಬಿದವರೇ ನನಗೆ ಮೋಸ ಮಾಡಿದರು ಎಂದಳು. ಅವಳ ಕಣ್ಣುಗಳು ದೂರದ ಯಾವುದೋ ನೆನಪಿನತ್ತ ತಿರುಗಿದವು. ನನ್ನ ಗಂಡ ಸತ್ತ ನಂತರ ಎಲ್ಲರೂ ನನ್ನ ಜೊತೆ ಇದ್ದಂತೆ ನಟಿಸಿದರು. ಆದರೆ ಅವರಿಗೆ ನನ್ನ ದುಃಖದ ಬಗ್ಗೆ ಕಾಳಜಿ ಇರಲಿಲ್ಲ. ಅವರಿಗೆ ಬೇಕಾಗಿದ್ದು ನನ್ನ ಕಂಪನಿ, ನನ್ನ ಆಸ್ತಿ ಎಂದಳು. ಆ ಮಾತುಗಳಲ್ಲಿ ಎಷ್ಟು ನೋವು ಇತ್ತು ಎಂಬುದು ರೋಷನ್ಗೆ ಸ್ಪಷ್ಟವಾಗಿತ್ತು. ನಾನು ಎಷ್ಟೇ ಬಲವಾಗಿ ಕಾಣಿಸಿಕೊಂಡರೂ ಒಳಗೆ ತುಂಬಾ ಒಂಟಿಯಾಗಿದ್ದೆ ಎಂದಳು. ಕೆಲವು ಕ್ಷಣ ಇಬ್ಬರು ಮೌನವಾಗಿದ್ದರು. ಹೊರಗೆ ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಆಗಲೇ ದಡಕ್ ಮತ್ತೊಮ್ಮೆ ದೊಡ್ಡ ಶಬ್ದ. ಈ ಬಾರಿ ಶಬ್ದ ಮನೆಯ ಹಿಂಭಾಗದಿಂದ ಬಂದಿತ್ತು. ರೋಷನ್ ಕ್ಷಣಾರ್ಧದಲ್ಲಿ ಎದ್ದು ನಿಂತ. ನಾನು ನೋಡಿ ಬರುತ್ತೇನೆ ಎಂದನು. ಇಲ್ಲ, ಮಹಿಳೆ ಆತಂಕದಿಂದ ಹೇಳಿದಳು. ಒಬ್ಬನೇ ಹೋಗಬೇಡ ಎಂದಳು. ರೋಷನ್ ಸ್ವಲ್ಪ ನಕ್ಕ. ಭಯಪಡಬೇಡಿ, ಬೇಗ ಬರುತ್ತೇನೆ ಎಂದನು. ಅವನು ಟಾರ್ಚ್ ಹಿಡಿದು ಹಿಂಭಾಗದ ಬಾಗಿಲಿನತ್ತ ನಡೆದು ಹೋದ. ಮಳೆ ನೀರು ನೆಲವನ್ನು ಸಂಪೂರ್ಣ ತೇವಗೊಳಿಸಿತ್ತು. ಟಾರ್ಚ್ ಬೆಳಕಿನಲ್ಲಿ ಸುತ್ತಲೂ ನೋಡಿದ. ಮೊದಲಿಗೆ ಏನೂ ಕಾಣಲಿಲ್ಲ. ಆದರೆ ಕೆಲ ಹೆಜ್ಜೆ ಮುಂದೆ ಹೋಗುತ್ತಿದ್ದಂತೆ ಅವನ ಗಮನ ಒಂದು ವಿಷಯದ ಮೇಲೆ ಬಿತ್ತು. ಮಣ್ಣಿನಲ್ಲಿ ಹೊಸ ಹೆಜ್ಜೆ ಗುರುತುಗಳು. ಯಾರೋ ಇತ್ತೀಚೆಗೆ ಅಲ್ಲಿಂದ ನಡೆದಿದ್ದರು. ರೋಷನ್ನ ಹೃದಯ ಬಡಿತ ಹೆಚ್ಚಾಯಿತು. ಅವನು ಆ ಗುರುತುಗಳನ್ನು ಹಿಂಬಾಲಿಸಿದ. ಅವು ಮನೆಯ ಹಿಂಭಾಗದ ಗೋಡೆಯವರೆಗೆ ಹೋಗಿದ್ದವು. ಅಲ್ಲಿಂದ ಹೊರಗೆ ಹಾರಿದ ಗುರುತುಗಳು ಕಾಣುತ್ತಿದ್ದವು. ಯಾರೋ ನಿಜವಾಗಿಯೂ ಬಂದಿದ್ದರು. ಇದು ಕೇವಲ ಮಹಿಳೆಯ ಭ್ರಮೆಯಲ್ಲ. ಯಾರೋ ಅವಳನ್ನು ಗಮನಿಸುತ್ತಿದ್ದರು. ರೋಷನ್ ತಕ್ಷಣ ಒಳಗೆ ಬಂದ. ಮೇಡಮ್ ಎಂದನು. ಅವನ ಗಂಭೀರ ಧ್ವನಿ ಕೇಳಿದ ಮಹಿಳೆ ಬೆಚ್ಚಿ ಬಿದ್ದಳು. ಏನಾಯಿತು ಏನಾಯಿತು ಎಂದಳು. ನಿಮ್ಮ ಅನುಮಾನ ಸರಿ, ಯಾರೋ ಮನೆ ಸುತ್ತಾಡುತ್ತಿದ್ದಾರೆ ಎಂದನು. ಮಹಿಳೆಯ ಮುಖ ಕ್ಷಣದಲ್ಲಿ ಬಿಳಿಯಾಯಿತು. ನಾನು ಹೇಳಿದ್ದೆ ಸತ್ಯ ಎಂದು ಈಗ ನಂಬುತ್ತೀಯಾ ಎಂದಳು. ಹೌದು ಎಂದು ರೋಷನ್ ಉತ್ತರಿಸಿದ. ಈ ಬಾರಿ ರೋಷನ್ ಯಾವುದೇ ಸಂದೇಹವಿಲ್ಲದೆ ಉತ್ತರಿಸಿದ. ಅವನು ಈಗ ಸಂಪೂರ್ಣವಾಗಿ ಅವಳನ್ನು ನಂಬಿದ್ದ. ರಾತ್ರಿ 2 ಗಂಟೆ ದಾಟಿತು. ಮಳೆ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಕರೆಂಟ್ ಮತ್ತೆ ಬಂದವು. ಮನೆಯೊಳಗೆ ಸ್ವಲ್ಪ ನೆಮ್ಮದಿ ಮರಳಿದಂತೆ ಕಂಡಿತು. ಆದರೆ ಅಪಾಯ ದೂರವಾಗಿರಲಿಲ್ಲ. ರೋಷನ್ ಕಿಟಕಿಯ ಬಳಿಯಲ್ಲಿ ನಿಂತು ಹೊರಗೆ ನೋಡುತ್ತಿದ್ದ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಕಪ್ಪು ಕಾರ್ ಕಾಣಿಸಿತು. ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿತ್ತು. ಅದರೊಳಗೆ ಯಾರೋ ಕುಳಿತಿದ್ದರು. ಅವನು ಗಮನಿಸುತ್ತಿರುವುದನ್ನು ಅರಿತಂತೆಯೇ ಕಾರು ನಿಧಾನವಾಗಿ ಹೊರಟು ಹೋಯಿತು. ಇದೀಗ ಎಲ್ಲವೂ ಸ್ಪಷ್ಟವಾಗಿತ್ತು. ಯಾರೋ ಮಹಿಳೆಯ ಮೇಲೆ ಕಣ್ಣಿಟ್ಟಿದ್ದರು. ರೋಷನ್ ಹಿಂದಿರುಗಿ ಅವಳತ್ತ ನೋಡಿದ. ಮೇಡಮ್, ನೀವು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಎಂದನು. ಮಹಿಳೆ ನಿಧಾನವಾಗಿ ತಲೆ ಆಡಿಸಿದಳು. ಹೋಗಿದ್ದೆ ಎಂದಳು. ಆಮೇಲೆ ಎಂದು ಕೇಳಿದಾಗ ಯಾವ ಪ್ರಯೋಜನವೂ ಆಗಲಿಲ್ಲ ಎಂದು ಮಹಿಳೆ ಹೇಳಿದಳು. ಅವಳ ಧ್ವನಿಯಲ್ಲಿ ನಿರಾಶೆ ತುಂಬಿತ್ತು. ಹಣ ಮತ್ತು ಅಧಿಕಾರ ಇರುವವರ ವಿರುದ್ಧ ಸಾಕ್ಷಿ ಇಲ್ಲದೆ ಯಾರು ಏನು ಮಾಡುವುದಿಲ್ಲ ಎಂದಳು. ರೋಷನ್ ಮೌನವಾಗಿದ್ದ. ಅವನು ಇಂತಹ ಜಗತ್ತನ್ನು ಮೊದಲು ನೋಡಿರಲಿಲ್ಲ. ಅವನ ಜೀವನ ಸರಳವಾಗಿತ್ತು. ಬೆಳಗ್ಗೆ ತರಕಾರಿ ಮಾಡುವುದು, ಸಂಜೆ ಮನೆಗೆ ಹೋಗುವುದು. ಆದರೆ ಈಗ ಅವನು ಒಂದು ದೊಡ್ಡ ಆಟದ ಮಧ್ಯದಲ್ಲಿ ನಿಂತಿದ್ದ. ಆಟದ ನಿಯಮಗಳು ಅವನಿಗೆ ತಿಳಿದಿರಲಿಲ್ಲ. ಆದರೂ ಕೂಡ ಹಿಂದೆ ಸರಿಯುವ ಪ್ರಶ್ನೆಯೇ ಇರಲಿಲ್ಲ. ಬೆಳಗಿನ ಮೊದಲ ಕಿರಣಗಳು ಕಿಟಕಿಯಿಂದ ಒಳಗೆ ಬರತೊಡಗಿದವು. ಭಯಾನಕ ರಾತ್ರಿ ಅಂತ್ಯವಾಗಿತ್ತು. ಮಹಿಳೆ ಆಳವಾದ ಉಸಿರು ಬಿಟ್ಟಳು. ನಾವು ಬದುಕಿದ್ದೇವೆ ಎಂದಳು. ರೋಷನ್ ನಕ್ಕ. ನಾನು ಹೇಳಿದ್ದೆ ಅಲ್ವಾ ನಿಮ್ಗೇನು ಆಗಲ್ಲ ಅಂತ. ಮೊದಲ ಬಾರಿಗೆ ಮಹಿಳೆಯ ಮುಖದಲ್ಲಿ ನಿಜವಾದ ನಗು ಮೂಡಿತು. ಆ ನಗುವಿನಲ್ಲಿ ಕೃತಜ್ಞತೆ ಇತ್ತು, ವಿಶ್ವಾಸ ಇತ್ತು. ಬಹುಶಃ ಒಂದು ಹೊಸ ಸಂಬಂಧದ ಆರಂಭವೂ ಇತ್ತು. ಸ್ವಲ್ಪ ಸಮಯದ ನಂತರ ರೋಷನ್ ತನ್ನ ತರಕಾರಿ ಗಾಡಿಯತ್ತ ಹೋಗಲು ಸಿದ್ಧನಾದ. ಅವನು ಹೊರಡಲು ಬಾಗಿಲಿನತ್ತ ನಡೆದ. ಆಗಲೇ ಮಹಿಳೆ ಅವನನ್ನು ಕರೆದಳು. ರೋಷನ್, ಹೋಗುತ್ತಿದ್ದೀಯಾ ಎಂದು. ಅವನು ತಿರುಗಿ ನೋಡಿದ. ಹೌದು ಮೇಡಮ್ ಎಂದನು. ಮಹಿಳೆ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ಹೇಳಿದಳು, ನಿನ್ನ ಜೀವನ ಬದಲಾಯಿಸುವ ಒಂದು ಅವಕಾಶವನ್ನು ನಾನು ಕೊಡಲು ಬಯಸುತ್ತೇನೆ ಎಂದಳು. ರೋಷನ್ ಆಶ್ಚರ್ಯದಿಂದ ನೋಡಿದ. ಏನು ಅವಕಾಶ ಎಂದು ಕೇಳಿದ. ಅವಳು ನಿಧಾನವಾಗಿ ನಕ್ಕಳು. ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತೀಯಾ ಎಂದು ಕೇಳಿದಳು. ಆ ಪ್ರಶ್ನೆ ಕೇಳಿದ ಕ್ಷಣ ರೋಷನ್ ಸ್ತಬ್ಧನಾದ. ಒಂದು ರಾತ್ರಿ ಅವನ ಜೀವನವನ್ನು ಬದಲಾಯಿಸಲು ಆರಂಭಿಸಿತು.
ಆದರೆ ಮುಂದೆ ಏನಾಗಲಿದೆಯೋ ಅದನ್ನು ಅವರಿಬ್ಬರು ಕೂಡ ಇನ್ನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ರೋಷನ್ ಕೆಲ ಕ್ಷಣಗಳ ಕಾಲ ಮೌನವಾಗಿ ನಿಂತಿದ್ದ. ಅವನಿಗೆ ತಾನು ಕೇಳಿದ್ದು ನಿಜವೇ ಎಂದು ಅನುಮಾನವಾಯಿತು. ಮೇಡಮ್, ನಾನು ತರಕಾರಿ ಮಾರುವವನು, ನಿಮ್ಮ ಕಂಪನಿಯಲ್ಲಿ ಕೆಲಸ ಎಂದನು. ಅವನ ಧ್ವನಿಯಲ್ಲಿ ಆಶ್ಚರ್ಯ ಸ್ಪಷ್ಟವಾಗಿತ್ತು. ಮಹಿಳೆ ನಗುತ್ತಾ ತಲೆ ಆಡಿಸಿದಳು. ಹೌದು ರೋಷನ್, ನಿನಗೆ ಕೆಲಸ ಎಂದಳು. ಆದರೆ ನಾನು ಹೆಚ್ಚು ಓದಿಲ್ಲ, ಕಂಪನಿ ಕೆಲಸಗಳ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಎಂದು ರೋಷನ್ ಹೇಳಿದ. ಕೆಲಸ ಕಲಿಯಬಹುದು, ಅದರ ಪ್ರಾಮಾಣಿಕತೆ ಕಲಿಯಲು ಸಾಧ್ಯವಿಲ್ಲ ಎಂದು ಆ ಮಹಿಳೆ ಹೇಳಿದಳು. ಆ ಮಾತುಗಳು ರೋಷನ್ ಮನಸ್ಸಿನ ಆಳಕ್ಕೆ ತಲುಪಿದವು. ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ತನ್ನ ಮೇಲೆ ಇಷ್ಟು ದೊಡ್ಡ ನಂಬಿಕೆ ಇಟ್ಟಿರುವುದನ್ನು ಅನುಭವಿಸುತ್ತಿದ್ದ. ನಾನು ಹಲವಾರು ತಿಂಗಳುಗಳಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ ಎಂದು ಮಹಿಳೆ ಮುಂದುವರಿಸಿದಳು. ಪ್ರತಿದಿನ ನೀನು ಈ ರಸ್ತೆಯಿಂದ ಹೋಗುತ್ತೀಯ. ಜನರ ಜೊತೆ ಮಾತನಾಡುವ ರೀತಿ, ನಿನ್ನ ಪ್ರಾಮಾಣಿಕತೆ, ನಿನ್ನ ಶ್ರಮ ಎಲ್ಲವನ್ನು ನಾನು ನೋಡಿದ್ದೇನೆ. ನನಗೆ ಹಣದ ಹಿಂದೆ ಓಡುವ ಜನ ಬೇಡ, ನಂಬಿಕೆ ಇರುವ ಜನ ಬೇಕು ಎಂದು ಅವಳು ಹೇಳಿದಳು. ನೀನು ನನ್ನ ಜೊತೆ ಕೆಲಸ ಮಾಡಿದರೆ ನನಗೆ ಸಹಾಯವಾಗುತ್ತದೆ ಎಂದಳು. ರೋಷನ್ ಕೆಲ ಕ್ಷಣ ಯೋಚಿಸಿದ. ಒಂದೆಡೆ ಅವನ ಹಳೆಯ ಜೀವನ, ತರಕಾರಿ ಗಾಡಿ, ಸಣ್ಣ ಮನೆ, ಸಾಧಾರಣ ಬದುಕು. ಮತ್ತೊಂದೆಡೆ ಈ ಹೊಸ ಅವಕಾಶ, ದೊಡ್ಡ ಕಂಪನಿ, ಹೊಸ ಜಗತ್ತು, ಹೊಸ ಸವಾಲುಗಳು. ಕೊನೆಗೆ ಅವನು ಆಳವಾಗಿ ಉಸಿರೆಳೆದು ಹೇಳಿದ, ಸರಿ ಮೇಡಮ್, ನಾನು ಪ್ರಯತ್ನಿಸುತ್ತೇನೆ ಎಂದು. ಆ ಉತ್ತರ ಕೇಳುತ್ತಿದ್ದಂತೆಯೇ ಮಹಿಳೆಯ ಮುಖದಲ್ಲಿ ಸಂತೋಷ ಮೂಡಿತು. ಧನ್ಯವಾದ ರೋಷನ್ ಎಂದಳು. ಅದೇ ದಿನ ಮಧ್ಯಾಹ್ನ ರೋಷನ್ ಮೊದಲ ಬಾರಿಗೆ ಆ ದೊಡ್ಡ ಕಂಪನಿಯ ಮುಖ್ಯ ಕಚೇರಿಗೆ ಕಾಲಿಟ್ಟ. ಅವನು ಇದುವರೆಗೂ ನೋಡಿರದಷ್ಟು ದೊಡ್ಡ ಕಟ್ಟಡ ಅದು. ಗಾಜಿನ ಗೋಡೆಗಳು, ಅತ್ಯಾಧುನಿಕ ಕಚೇರಿಗಳು, ವೇಗವಾಗಿ ಓಡುತ್ತಿದ್ದ ಉದ್ಯೋಗಿಗಳು. ಅವನಿಗೆ ಎಲ್ಲವೂ ಹೊಸದಾಗಿತ್ತು. ಸ್ವಲ್ಪ ಭಯವೂ ಇತ್ತು, ಅದರ ಜೊತೆಗೆ ಉತ್ಸಾಹವೂ ಇತ್ತು. ರಿಸೆಪ್ಷನ್ಗೆ ಬಂದಾಗ ಅಲ್ಲಿದ್ದವರು ಅವನನ್ನು ವಿಚಿತ್ರವಾಗಿ ನೋಡಿದರು. ಸರಳ ಉಡುಪು, ಗ್ರಾಮೀಣ ವ್ಯಕ್ತಿತ್ವ. ಆದರೆ ಅವನು ಮಾಲಿಕೆಯ ವಿಶೇಷ ಅತಿಥಿ ಎಂದು ತಿಳಿದ ತಕ್ಷಣ ಅವರ ವರ್ತನೆ ಬದಲಾಯಿತು. ಅವನನ್ನು ನೇರವಾಗಿ ಮೇಲಿನ ಮಹಡಿಗೆ ಕರೆದುಕೊಂಡು ಹೋದರು. ಮಹಿಳೆ ತನ್ನ ಕಚೇರಿಯಲ್ಲಿ ಅವನಿಗಾಗಿ ಕಾಯುತ್ತಿದ್ದರು. ಬಾ ರೋಷನ್ ಎಂದು ಕರೆದಳು. ಅವನು ಒಳಗೆ ಬಂದ. ಭಯವಾಗುತ್ತಿದೆಯಾ ಎಂದು ಕೇಳಿದಳು. ಸ್ವಲ್ಪ ಎಂದು ಉತ್ತರಿಸಿದ. ಅವಳು ನಕ್ಕಿದಳು. ನನಗೂ ಮೊದಲ ದಿನ ಇದೇ ರೀತಿ ಅನಿಸಿತು ಎಂದಳು. ಆ ಮಾತು ಕೇಳಿ ರೋಷನ್ಗೆ ಸ್ವಲ್ಪ ಧೈರ್ಯ ಬಂತು. ಮುಂದಿನ ಕೆಲವು ದಿನಗಳಲ್ಲಿ ಅವನು ಹೊಸ ಕೆಲಸಗಳನ್ನು ಕಲಿಯಲು ಆರಂಭಿಸಿದ. ಫೈಲ್ಗಳು ನೋಡಲು, ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳಲು, ಉದ್ಯೋಗಿಗಳ ಜೊತೆ ಮಾತನಾಡಲು, ಸಭೆಗಳಲ್ಲಿ ಭಾಗವಹಿಸಲು ಮೊದಲಿಗೆ ಅವನಿಗೆ ತುಂಬಾ ಕಷ್ಟವಾಯಿತು. ಆದರೆ ಅವನು ಬೇಗ ಕಲಿಯುತ್ತಿದ್ದ, ಏಕೆಂದರೆ ಅವನು ದುಡಿಯುವುದನ್ನು ತಿಳಿದಿದ್ದ. ಒಮ್ಮೆ ಯಾವುದನ್ನಾದರೂ ಕಲಿಯಬೇಕು ಎಂದು ನಿರ್ಧರಿಸಿದರೆ ಹಿಂದೆ ಸರಿಯುವವನಲ್ಲ. ಸ್ವಲ್ಪ ಸಮಯದಲ್ಲೇ ಎಲ್ಲರ ಗಮನ ಅವನತ್ತ ಹರಿಯತೊಡಗಿತು. ಆದರೆ ಎಲ್ಲರೂ ಅವನ ಯಶಸ್ಸನ್ನು ಸಂತೋಷದಿಂದ ನೋಡಲಿಲ್ಲ. ಕೆಲವರಿಗೆ ಅಸೂಯೆ ಶುರುವಾಯಿತು. ಒಬ್ಬ ತರಕಾರಿ ಮಾಡುವವನು ಇಲ್ಲಿ ಹೇಗೆ ಬಂದ? ಮೇಡಮ್ ಅವನ ಮೇಲೆ ಇಷ್ಟು ನಂಬಿಕೆ ಏಕೆ ಇಟ್ಟಿದ್ದಾರೆ? ಇವನಲ್ಲಿ ಏನು ವಿಶೇಷ ಎಂಬ ಮಾತುಗಳು ಕಚೇರಿಯ ಮೂಲೆ ಮೂಲೆಗಳಲ್ಲಿ ಕೇಳಿಸತೊಡಗಿದವು. ಕೆಲವರು ಅವನ ಹಿಂದೆ ಮಾತನಾಡುತ್ತಿದ್ದರು, ಕೆಲವರು ಮುಖದಲ್ಲಿ ತಿರಸ್ಕಾರ ತೋರಿಸುತ್ತಿದ್ದರು. ಆದರೆ ರೋಷನ್ ಯಾವುದಕ್ಕೂ ಕೂಡ ಉತ್ತರ ಕೊಡಲಿಲ್ಲ. ಅವನು ತನ್ನ ಕೆಲಸದ ಮೂಲಕವೇ ಉತ್ತರಿಸುತ್ತಿದ್ದ. ಒಂದು ದಿನ ಮಹತ್ವದ ಯೋಜನೆಯ ಸಭೆ ನಡೆಯುತ್ತಿತ್ತು. ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದರು. ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಉದ್ಭವಿಸಿತ್ತು. ಒಂದು ದೊಡ್ಡ ಗ್ರಾಹಕ ಕಂಪನಿಯೊಂದಿಗೆ ಮಾಡಿಕೊಂಡ ಒಪ್ಪಂದ ರದ್ದಾಗುವ ಸ್ಥಿತಿಗೆ ಬಂದಿತ್ತು. ಎಲ್ಲರೂ ಗೊಂದಲದಲ್ಲಿದ್ದರು. ಯಾರಿಗೂ ಪರಿಹಾರ ಸಿಗುತ್ತಿರಲಿಲ್ಲ. ಆಗ ಮೊದಲ ಬಾರಿಗೆ ರೋಷನ್ ಮಾತನಾಡಿದ. ನಾನು ಒಂದು ಸಲಹೆ ಕೊಡಬಹುದೇ ಎಂದನು. ಕೊಠಡಿಯಲ್ಲಿದ್ದವರು ಆಶ್ಚರ್ಯದಿಂದ ಅವನತ್ತ ನೋಡಿದರು. ಕೆಲವರು ಒಳಗೊಳಗೆ ನಕ್ಕರು. ಇವನಿಗೆ ಏನು ಗೊತ್ತು ಎಂದು ಯೋಚಿಸಿದರು. ಆದರೆ ಮಹಿಳೆ ಹೇಳಿದಳು, ಹೇಳು ರೋಷನ್ ಎಂದು. ಅವನು ತನ್ನ ಆಲೋಚನೆಯನ್ನು ವಿವರಿಸಿದರು. ಅದು ಸರಳವಾಯಿತು, ಆದರೆ ಪರಿಣಾಮಕಾರಿಯಾಗಿತ್ತು. ಕೆಲ ನಿಮಿಷಗಳ ಚರ್ಚೆಯ ನಂತರ ಎಲ್ಲರೂ ಕೂಡ ಅವನ ಸಲಹೆ ಸರಿ ಎಂದು ಒಪ್ಪಿಕೊಂಡರು. ಸಭೆ ಮುಗಿದಾಗ ದೊಡ್ಡ ಸಮಸ್ಯೆ ಪರಿಹಾರವಾಯಿತು. ಆ ದಿನದಿಂದ ಕೆಲವು ಜನರ ದೃಷ್ಟಿಯಲ್ಲಿ ರೋಷನ್ ಬದಲಾಗಿದ್ದ. ಅವನು ಕೇವಲ ತರಕಾರಿ ಮಾರುವವನಲ್ಲ, ಅವನು ಬುದ್ಧಿವಂತನೂ ಆಗಿದ್ದ. ಆದರೆ ಇನ್ನೊಂದೆಡೆ ಶತ್ರುಗಳು ಎಚ್ಚರಗೊಂಡಿದ್ದರು. ಮಹಿಳೆಯ ವಿರುದ್ಧ ಇದ್ದವರು ಈಗ ರೋಷನ್ ಅನ್ನು ತಮ್ಮ ಶತ್ರುವೆಂದು ನೋಡಲು ಆರಂಭಿಸಿದರು. ಏಕೆಂದರೆ ಅವನು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಭಾವಶಾಲಿಯಾಗುತ್ತಿದ್ದ. ಅವನು ಮಹಿಳೆಯ ನಂಬಿಕೆಯನ್ನು ಸಂಪೂರ್ಣವಾಗಿ ಗೆಲ್ಲುತ್ತಿದ್ದ.
ಇದು ಅವರಿಗೆ ಅಪಾಯವಾಗಿತ್ತು. ಹೀಗಾಗಿ ಅವರು ಹೊಸ ಸಂಚು ರೂಪಿಸಲು ಆರಂಭಿಸಿದರು. ಒಂದು ಸಂಜೆ ಎಲ್ಲರೂ ಕಚೇರಿಯಿಂದ ಹೋಗಿದ್ದರು. ರೋಷನ್ ಮಾತ್ರ ಇನ್ನು ಕೆಲಸ ಮಾಡುತ್ತಿದ್ದ. ಅಷ್ಟರಲ್ಲಿ ಮಹಿಳೆ ಅವನ ಬಳಿಗೆ ಬಂದಳು. ಇನ್ನೂ ಮನೆಗೆ ಹೋಗಿಲ್ಲವೇ ಎಂದು ಕೇಳಿದಳು. ಈ ಕೆಲಸ ಮುಗಿದ ಮೇಲೆ ಹೋಗುತ್ತೇನೆ ಎಂದು ರೋಷನ್ ಉತ್ತರಿಸಿದ. ಅವಳು ಅವನತ್ತ ನೋಡಿದಳು. ನೀನು ತುಂಬಾ ಬದಲಾಗಿದ್ದೀಯಾ ಎಂದಳು. ರೋಷನ್ ನಕ್ಕ. ನನ್ನ ಜೀವನವೇ ಬದಲಾಗಿದೆ ಮೇಡಮ್ ಎಂದನು. ಅದು ನಿನ್ನ ಶ್ರಮದ ಫಲ ಎಂದು ಮಹಿಳೆ ಹೇಳಿದಳು. ಕೆಲ ಕ್ಷಣ ಇಬ್ಬರು ಮೌನವಾಗಿದ್ದರು. ಆ ಮೌನದಲ್ಲಿ ಹೊಸ ಭಾವನೆಗಳು ಬೆಳೆಯುತ್ತಿದ್ದವು. ಒಬ್ಬರ ಮೇಲೊಬ್ಬರಿಗೆ ಗೌರವ, ನಂಬಿಕೆ ಮತ್ತು ನಿಧಾನವಾಗಿ ಹುಟ್ಟುತ್ತಿದ್ದ ಆಳವಾದ ಬಾಂಧವ್ಯ. ಆದರೆ ಅವರಿಗೆ ತಿಳಿದಿರಲಿಲ್ಲ, ಅದೇ ಸಮಯದಲ್ಲಿ ಯಾರೋ ಅವರ ವಿರುದ್ಧ ಹೊಸ ಆಟವನ್ನು ಆರಂಭಿಸುತ್ತಿದ್ದರು ಮತ್ತು ಆ ಆಟವು ಅವರಿಬ್ಬರ ಜೀವನವನ್ನು ಮತ್ತೊಮ್ಮೆ ಅಪಾಯಕ್ಕೆ ತಳ್ಳಲಿತ್ತು. ದಿನಗಳು ಕಳೆಯುತ್ತಿದ್ದವು. ರೋಷನ್ ಈಗ ಕಂಪನಿಯಲ್ಲಿದ್ದ ಸಾಮಾನ್ಯ ಉದ್ಯೋಗಿ ಆಗಿರಲಿಲ್ಲ. ಅವನ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ತೀಕ್ಷ್ಣವಾದ ಆಲೋಚನೆಗಳಿಂದ ಅವನು ಎಲ್ಲರ ಗಮನ ಸೆಳೆದಿದ್ದ. ಕೆಲವರು ಅವನನ್ನು ಗೌರವಿಸುತ್ತಿದ್ದರು, ಕೆಲವರು ಅವನನ್ನು ಮೆಚ್ಚುತ್ತಿದ್ದರು, ಆದರೆ ಇನ್ನೂ ಕೆಲವರು ಅವನನ್ನು ದ್ವೇಷಿಸುತ್ತಿದ್ದರು. ಅವರು ಕಂಪನಿಯೊಳಗೆ ಅಡಗಿದ್ದ ಶತ್ರುಗಳು. ಮಹಿಳೆಯ ಗಂಡ ಸತ್ತ ನಂತರ ಕಂಪನಿಯನ್ನು ತಮ್ಮ ಹಿಡಿತಕ್ಕೆ ತರುವ ಕನಸು ಕಂಡವರು. ರೋಷನ್ ಬಂದ ನಂತರ ಅವರ ಯೋಚನೆಗಳು ಒಂದೊಂದಾಗಿ ವಿಫಲವಾಗತೊಡಗಿದವು. ಹೀಗಾಗಿ ಈಗ ಅವರ ಗುರಿ ಸ್ಪಷ್ಟವಾಯಿತು. ಮೊದಲು ರೋಷನ್ ಅನ್ನು ಕೆಳಗಿಳಿಯಬೇಕು ಎಂಬುದು. ಒಂದು ಸೋಮವಾರದ ಬೆಳಗ್ಗೆ ಕಂಪನಿಯ ವಾತಾವರಣ ವಿಚಿತ್ರವಾಗಿತ್ತು. ಉದ್ಯೋಗಿಗಳು ಗುಂಪು ಗುಂಪಾಗಿ ಮಾತನಾಡುತ್ತಿದ್ದರು. ಕೆಲವರು ಆತಂಕದಲ್ಲಿದ್ದರು, ಕೆಲವರು ಕೋಪಗೊಂಡಿದ್ದರು. ರೋಷನ್ ಕಚೇರಿಗೆ ಬಂದಾಗ ಎಲ್ಲರ ಕಣ್ಣುಗಳು ಅವನ ಮೇಲೆಯೇ ನೆಟ್ಟಿದ್ದವು. ಅವನಿಗೆ ಏನೋ ತಪ್ಪಾಗಿದೆ ಎಂದು ತಕ್ಷಣ ಅರ್ಥವಾಯಿತು. ಅವನು ತನ್ನ ವಿಭಾಗಕ್ಕೆ ಹೋಗುತ್ತಿದ್ದಂತೆ ಒಬ್ಬ ಹಿರಿಯ ಅಧಿಕಾರಿ ಅವನನ್ನು ತಡೆದ. ಮೇಡಮ್ ತಕ್ಷಣ ಕರೆಯುತ್ತಿದ್ದಾರೆ ಎಂದರು. ರೋಷನ್ ಆಶ್ಚರ್ಯದಿಂದ ಮೇಲಿನ ಮಹಡಿಗೆ ಹೋದ. ಮಹಿಳೆಯ ಕಚೇರಿಯ ಬಾಗಿಲು ತೆರೆಯುತ್ತಿದ್ದಂತೆಯೇ ಅವನು ಒಳಗೆ ಪ್ರವೇಶಿಸಿದ. ಅವಳ ಮುಖ ಗಂಭೀರವಾಗಿತ್ತು. ಟೇಬಲ್ ಮೇಲೆ ಹಲವಾರು ಫೈಲ್ಗಳು ಹರಡಿದ್ದವು. ಏನಾಯಿತು ಮೇಡಮ್ ಎಂದು ರೋಷನ್ ಕೇಳಿದ. ಅವಳು ಉತ್ತರಿಸುವ ಮೊದಲು ಒಂದು ಫೈಲ್ ಅವನ ಮುಂದೆ ತಳ್ಳಿದಳು. ಇದನ್ನು ನೋಡು ಎಂದಳು. ರೋಷನ್ ಫೈಲ್ ತೆರೆದ. ಅದರೊಳಗೆ ಕಂಪನಿಯ ಒಂದು ದೊಡ್ಡ ಯೋಜನೆಗೆ ಸಂಬಂಧಿಸಿದ ರಹಸ್ಯ ದಾಖಲೆಗಳು ಇದ್ದವು. ಆ ದಾಖಲೆಗಳು ಪ್ರತಿಸ್ಪರ್ಧಿ ಕಂಪನಿಯ ಕೈಗೆ ತಲುಪಿದ್ದವು. ಕಂಪನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುವ ಪರಿಸ್ಥಿತಿ ಉಂಟಾಗಿತ್ತು. ರೋಷನ್ ಬೆಚ್ಚಬಿದ್ದ. ಇದು ಹೇಗೆ ಆಯಿತು ಎಂದು ಕೇಳಿದ. ಮಹಿಳೆ ಅವನ ಕಣ್ಣುಗಳತ್ತ ನೋಡಿದಳು. ಅದೇ ಪ್ರಶ್ನೆ ನನಗೂ ಇದೆ ಎಂದಳು. ಸ್ವಲ್ಪ ಸಮಯದ ನಂತರ ಇನ್ನು ದೊಡ್ಡ ಆಘಾತ ಎದುರಾಯಿತು. ಆ ದಾಖಲೆಗಳನ್ನು ಹೊರಗೆ ಕಳುಹಿಸಿದ್ದ ಆರೋಪ ನೇರವಾಗಿ ರೋಷನ್ ಮೇಲೆ ಹಾಕಲಾಯಿತು. ಕೆಲವು ಇಮೇಲ್ಗಳು, ಕೆಲವು ದಾಖಲೆಗಳು, ಕೆಲವು ಸುಳ್ಳು ಸಾಕ್ಷಿಗಳು ಎಲ್ಲವೂ ಅವನ ವಿರುದ್ಧವೇ ತೋರಿಸುತ್ತಿದ್ದವು. ರೋಷನ್ಗೆ ಏನೂ ಅರ್ಥವಾಗಲಿಲ್ಲ. ನಾನು ಇದನ್ನೇನು ಮಾಡಿಲ್ಲ ಎಂದನು. ಅವನು ದೃಢವಾಗಿ ಹೇಳಿದ್ದ. ನನಗೆ ಗೊತ್ತು ಎಂದು ಮಹಿಳೆ ಶಾಂತವಾಗಿ ಉತ್ತರಿಸಿದಳು. ಆದರೆ ಯಾರೋ ಬಹಳ ಜಾಣ್ಮೆಯಿಂದ ಈ ಬಲೆ ಬೀಸಿದ್ದರು. ಸ್ವಲ್ಪ ಹೊತ್ತಿನ ನಂತರ ತುರ್ತು ಸಭೆ ಕರೆಯಲಾಯಿತು. ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿದ್ದರು. ಕೆಲವರು ರೋಷನ್ ವಿರುದ್ಧ ಮಾತನಾಡಲು ಆರಂಭಿಸಿದರು. ನಾವು ಮೊದಲೇ ಹೇಳಿದ್ದೆವು, ಇವನನ್ನು ನಂಬಬಾರದು. ಇವನು ಸಾಮಾನ್ಯ ಹಿನ್ನೆಲೆಯಿಂದ ಬಂದವನು. ಇವನ ಉದ್ದೇಶ ಬೇರೆ ಇರಬಹುದು ಎಂದು. ಅವರ ಮಾತುಗಳಲ್ಲಿ ವಿಷ ತುಂಬಿತ್ತು. ರೋಷನ್ ಮೌನವಾಗಿ ನಿಂತಿದ್ದ. ಅವನ ಹೃದಯ ನೋಯುತ್ತಿತ್ತು. ಇಷ್ಟು ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದರು. ಈಗ ಎಲ್ಲರೂ ಅವನನ್ನು ಅಪರಾಧಿಯಂತೆ ನೋಡುತ್ತಿದ್ದರು. ಆಗಲೇ ಮಹಿಳೆ ಎದ್ದು ನಿಂತಳು. ಕೊಠಡಿಯಲ್ಲಿ ಮೌನ ಆವರಿಸಿತು. ಅವಳು ದೃಢ ಸ್ವರದಲ್ಲಿ ಹೇಳಿದಳು, ಯಾರು ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ನಿಜ ಏನು ಎಂಬುದು ಇನ್ನೂ ಗೊತ್ತಾಗಿಲ್ಲ ಎಂದಳು. ಒಬ್ಬ ಅಧಿಕಾರಿ ತಕ್ಷಣ ಕೇಳಿದ, ಆದರೆ ಎಲ್ಲಾ ಸಾಕ್ಷಿಗಳು ರೋಷನ್ ವಿರುದ್ಧವೇ ಇವೆ ಎಂದು. ಅವಳು ಕೋಪದಿಂದ ಅವನತ್ತ ನೋಡಿದಳು. ಸಾಕ್ಷಿಗಳನ್ನು ಸೃಷ್ಟಿಸಬಹುದು, ಆದರೆ ವ್ಯಕ್ತಿತ್ವವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಕೊಠಡಿ ಮತ್ತೆ ಮೌನಗೊಂಡಿತು. ನಾನು ರೋಷನ್ ಅನ್ನು ನಂಬುತ್ತೇನೆ ಎಂದಳು. ಆ ಮಾತು ಕೇಳಿದ ಕ್ಷಣ ರೋಷನ್ನ ಕಣ್ಣುಗಳು ತೇವಗೊಂಡವು. ಇಷ್ಟು ಜನರ ಮಧ್ಯೆ ಒಬ್ಬಳು ಮಾತ್ರ ಅವನ ಮೇಲೆ ನಂಬಿಕೆ ಇಟ್ಟಿದಳು. ಸಭೆಯ ನಂತರ ಅವಳು ರೋಷನ್ ಅನ್ನು ತನ್ನ ಕಚೇರಿಗೆ ಕರೆದಳು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಎಂದಳು. ರೋಷನ್ ನಿಧಾನವಾಗಿ ಕೇಳಿದ, ನಿಜವಾಗಿಯೂ ಎಂದು. ಹೌದು ಎಂದು ಮಹಿಳೆ ಉತ್ತರಿಸಿದಳು. ಆದರೆ ಏಕೆ ಎಂದು ರೋಷನ್ ಪ್ರಶ್ನಿಸಿದ. ಮಹಿಳೆ ಕ್ಷಣಕಾಲ ಮೌನವಾಗಿದ್ದಳು. ನಂತರ ಹೇಳಿದಳು, ಆ ರಾತ್ರಿ ನೆನಪಿದೆಯಾ?
ನನ್ನ ಮನೆಯಲ್ಲಿ ನೀನು ಕಳೆದ ರಾತ್ರಿ. ರೋಷನ್ ತಲೆ ಆಡಿಸಿದ. ಆಗ ನಿನಗೆ ನನ್ನಿಂದ 10 ಲಕ್ಷ ರೂಪಾಯಿ ಸಿಗುತ್ತಿತ್ತು. ಯಾರಾದರೂ ಸ್ವಾರ್ಥಿಯಾಗಿದ್ದರೆ ಆ ಹಣಕ್ಕಾಗಿ ಏನನ್ನಾದರೂ ಮಾಡುತ್ತಿದ್ದರು. ಆದರೆ ನೀನು ನನ್ನ ಗೌರವವನ್ನು ಕಾಪಾಡಿದೆ, ನನ್ನ ಜೀವವನ್ನು ಕಾಪಾಡಿದೆ. ಅಂತಹ ವ್ಯಕ್ತಿ ನನ್ನ ಕಂಪನಿಗೆ ದ್ರೋಹ ಮಾಡುವವನಲ್ಲ ಎಂದಳು. ರೋಷನ್ಗೆ ಮಾತು ಬರಲಿಲ್ಲ. ಅದೇ ದಿನದಿಂದ ಇಬ್ಬರು ಸೇರಿ ಸತ್ಯವನ್ನು ಹುಡುಕಲು ಆರಂಭಿಸಿದರು. ಹಳೆಯ ದಾಖಲೆಗಳು ಪರಿಶೀಲಿಸಿದರು, ಸಿಸಿಟಿವಿ ದೃಶ್ಯಗಳನ್ನು ನೋಡಿದರು. ಯಾರು ಈ ಸಂಚು ರೂಪಿಸಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ಶ್ರಮಿಸಿದರು. ದಿನಗಳು ಕಳೆಯುತ್ತಿದ್ದವು, ಆದರೆ ಉತ್ತರ ಸಿಗಲಿಲ್ಲ. ಒಂದು ರಾತ್ರಿ ಎಲ್ಲರೂ ಮನೆಗೆ ಹೋಗಿದ್ದರು. ರೋಷನ್ ಮಾತ್ರ ಕಚೇರಿಯಲ್ಲಿ ಉಳಿದಿದ್ದ. ಅವನು ಹಳೆಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದ. ಅಷ್ಟರಲ್ಲಿ ಒಂದು ವಿಚಿತ್ರ ಫೈಲ್ ಅವನ ಗಮನ ಸೆಳೆಯಿತು. ಅದು ವರ್ಷಗಳ ಹಿಂದಿನ ದಾಖಲೆ. ಮಹಿಳೆಯ ಗಂಡನ ಸಾವಿನ ಸಮಯದ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ್ದಿತ್ತು. ಅವನು ಅದನ್ನು ತೆರೆಯುತ್ತಿದ್ದಂತೆ ಬೆಚ್ಚಿಬಿದ್ದ. ಅದರೊಳಗೆ ದೊಡ್ಡ ಪ್ರಮಾಣದ ಹಣ ವರ್ಗಾವಣೆಯ ವಿವರಗಳಿದ್ದವು ಮತ್ತು ಆ ವ್ಯವಹಾರಗಳಿಗೆ ಈಗ ಕಂಪನಿಯಲ್ಲಿರುವ ಕೆಲ ಹಿರಿಯ ಅಧಿಕಾರಿಗಳ ಹೆಸರುಗಳು ಇದ್ದವು. ರೋಷನ್ನ ಹೃದಯ ಬಡಿತ ಹೆಚ್ಚಾಯಿತು. ಬಹುಶಃ ಇದೇ ಅವರು ಹುಡುಕುತ್ತಿದ್ದ ಸುಳಿವು. ಇದೇ ಮಹಿಳೆಯ ಗಂಡನ ಸಾವಿನ ರಹಸ್ಯಕ್ಕೆ ದಾರಿ ತೋರಿಸುವ ಸಾಕ್ಷಿಯಾಗಿರಬಹುದು. ಅವನು ತಕ್ಷಣ ಮಹಿಳೆಯನ್ನು ಕರೆದ. ಮೇಡಮ್, ನನಗೆ ಏನೋ ಸಿಕ್ಕಿದೆ ಎಂದನು. ಅವಳ ಧ್ವನಿಯಲ್ಲೂ ಆತಂಕ ಸ್ಪಷ್ಟವಾಯಿತು. ಏನು ಸಿಕ್ಕಿದೆ ಎಂದಳು. ರೋಷನ್ ನಿಧಾನವಾಗಿ ಉತ್ತರಿಸಿದ. ನಮ್ಮ ಶತ್ರುಗಳ ಬಾಗಿಲು ತೆರೆಯುವ ಕೀಲಿ ಎಂದನು. ಆ ರಾತ್ರಿ ಇಬ್ಬರಿಗೂ ಗೊತ್ತಿರಲಿಲ್ಲ ಅವರು ಈಗ ನಿಜದ ಕಡೆ ತುಂಬಾ ಹತ್ತಿರ ಬಂದಿದ್ದರು ಎಂದು. ಆದರೆ ಅದೇ ಸಮಯದಲ್ಲಿ ಅಪಾಯವು ಅವರತ್ತ ವೇಗವಾಗಿ ಬರುತ್ತಿತ್ತು. ಆ ರಾತ್ರಿ ರೋಷನ್ ಕಂಡು ಹಿಡಿದಿದ್ದ ಫೈಲ್ ಎಲ್ಲವನ್ನು ಬದಲಾಯಿಸಿತು. ಅದರೊಳಗಿದ್ದ ದಾಖಲೆಗಳು ಸಾಮಾನ್ಯವಾಗಿರಲಿಲ್ಲ. ವರ್ಷಗಳ ಹಿಂದೆ ನಡೆದ ಹಣಕಾಸಿನ ವ್ಯವಹಾರಗಳ ವಿವರಗಳು, ರಹಸ್ಯ ಒಪ್ಪಂದಗಳು ಮತ್ತು ಮಹಿಳೆಯ ಗಂಡನ ಸಾವಿನ ಮುನ್ನ ನಡೆದ ಒಂದು ಅನುಮಾನಾಸ್ಪದ ವರ್ಗಾವಣೆಗಳ ದಾಖಲೆಗಳು ಅದರಲ್ಲಿ ಇದ್ದವು. ಮುಂದಿನ ದಿನ ಬೆಳಗ್ಗೆ ರೋಷನ್ ಮತ್ತು ಮಹಿಳೆ ಕಂಪನಿಯ ವಿಶ್ವಾಸಾರ್ಹ ಕಾನೂನು ಸಲಹೆಗಾರರನ್ನು ಭೇಟಿಯಾದರು. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವರು ಒಂದು ವಿಷಯವನ್ನು ಖಚಿತಪಡಿಸಿದರು. ಈ ದಾಖಲೆಗಳು ನಿಜವಾಗಿದ್ದರೆ ಇದು ಕೇವಲ ಕಂಪನಿಯ ಮೋಸದ ಪ್ರಕರಣವಲ್ಲ, ಇದು ಸಂಚು ಮತ್ತು ಕೊಲೆಗೆ ಸಂಬಂಧಿಸಿದ ದೊಡ್ಡ ಪ್ರಕರಣ. ಆ ಮಾತು ಕೇಳಿ ಮಹಿಳೆಯ ಕಣ್ಣುಗಳು ತೇವಗೊಂಡವು. ವರ್ಷಗಳಿಂದ ತನ್ನ ಮನಸ್ಸಿನಲ್ಲಿ ಇದ್ದ ಅನುಮಾನ ಈಗ ಸತ್ಯವಾಗುವ ಹಂತಕ್ಕೆ ಬಂದಿತ್ತು. ಮುಂದಿನ ಕೆಲವು ದಿನಗಳು ಅತ್ಯಂತ ಎಚ್ಚರಿಕೆಯಿಂದ ಕಳೆಯಲಾಯಿತು. ರೋಷನ್ ಮತ್ತು ಮಹಿಳೆ ಯಾರಿಗೂ ತಿಳಿಯದಂತೆ ಇನ್ನಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದರು. ಹಳೆಯ ಇಮೇಲ್ಗಳು, ಬ್ಯಾಂಕ್ ದಾಖಲೆಗಳು, ಸಿಸಿಟಿವಿ ದೃಶ್ಯಗಳು ಮತ್ತು ಕೆಲವು ಮಾಜಿ ಉದ್ಯೋಗಿಗಳ ಹೇಳಿಕೆಗಳು ಎಲ್ಲವೂ ಒಂದೇ ದಿಕ್ಕನ್ನು ತೋರಿಸುತ್ತಿದ್ದವು. ಮಹಿಳೆಯ ಗಂಡನ ವ್ಯವಹಾರ ಪಾಲುದಾರರೇ ಈ ಸಂಚಿನ ಹಿಂದೆ ಇದ್ದರು. ಅವರು ಕಂಪನಿಯನ್ನು ಸಂಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳಲು ಬಯಸುತ್ತಿದ್ದರು. ಆ ದಾರಿಯಲ್ಲಿ ಅಡ್ಡಿಯಾಗಿದ್ದವನನ್ನು ಅವರು ತೆಗೆದುಹಾಕಿದರು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಕಂಪನಿಯ ಬೋರ್ಡ್ ಮೀಟಿಂಗ್ ಕರೆಯಲಾಯಿತು. ಎಲ್ಲ ನಿರ್ದೇಶಕರು, ಹಿರಿಯ ಅಧಿಕಾರಿಗಳು ಮತ್ತು ಪ್ರಮುಖ ಹೂಡಿಕೆದಾರರು ಉಪಸ್ಥಿತರಾದರು. ಸಭಾಂಗಣದಲ್ಲಿ ಗಂಭೀರ ವಾತಾವರಣ ಇತ್ತು. ಎಲ್ಲರೂ ಸಾಮಾನ್ಯ ಸಭೆ ಎಂದುಕೊಂಡಿದ್ದರು. ಆದರೆ ಮಹಿಳೆ ಎದ್ದು ನಿಂತ ಕ್ಷಣದಿಂದ ಪರಿಸ್ಥಿತಿ ಬದಲಾಯಿತು. ಅವಳು ಪ್ರೊಜೆಕ್ಟರ್ ಅಲ್ಲಿ ಕೆಲವು ದಾಖಲೆಗಳನ್ನು ಪ್ರದರ್ಶಿಸಿದಳು. ಮೊದಲಿಗೆ ಕೆಲವರು ನಗುತ್ತಿದ್ದರು, ನಂತರ ಅವರ ಮುಖದ ಬಣ್ಣ ಬದಲಾಗತೊಡಗಿತು. ಕೊನೆಗೆ ಸಭಾಂಗಣದಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಮಹಿಳೆ ದೃಢವಾಗಿ ಮಾತನಾಡಿದಳು. ಇಷ್ಟು ವರ್ಷಗಳಿಂದ ನನ್ನ ಗಂಡನ ಸಾವನ್ನು ಅಪಘಾತ ಎಂದು ಎಲ್ಲರೂ ನಂಬಿದ್ದರು. ಆದರೆ ಅದು ಅಪಘಾತವಾಗಿರಲಿಲ್ಲ, ಇದು ಪೂರ್ವ ಯೋಜಿತ ಸಂಚು. ಅವಳು ಮತ್ತಷ್ಟು ದಾಖಲೆಗಳನ್ನು ಪ್ರದರ್ಶಿಸಿದಳು. ಆ ದಾಖಲೆಗಳಲ್ಲಿ ಕೆಲ ನಿರ್ದೇಶಕರ ಸಹಿಗಳು ಇದ್ದವು, ಕೆಲ ಅಧಿಕಾರಿಗಳ ಹೆಸರುಗಳು ಇದ್ದವು. ಅವರ ವಿರುದ್ಧ ಸಾಕ್ಷಿಗಳು ಒಂದೊಂದಾಗಿ ಹೊರಬರುತ್ತಿದ್ದವು. ಆಗ ಸಂಚುಗಾರರಲ್ಲಿ ಒಬ್ಬ ಎದ್ದು ನಿಂತ. ಇದು ಸುಳ್ಳು, ಅವನು ಕೋಪದಿಂದ ಕೂಗಿದ. ಆದರೆ ಈ ಬಾರಿ ಯಾರು ಅವನ ಮಾತನ್ನು ನಂಬಲಿಲ್ಲ, ಏಕೆಂದರೆ ಸಾಕ್ಷಿಗಳು ಸ್ಪಷ್ಟವಾಗಿದ್ದವು. ರೋಷನ್ ಶಾಂತವಾಗಿ ನಿಂತಿದ್ದ. ಅವನ ಮುಖದಲ್ಲಿ ಭಯ ಇರಲಿಲ್ಲ, ಕೇವಲ ಆತ್ಮವಿಶ್ವಾಸ ಇತ್ತು. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಸಭಾಂಗಣಕ್ಕೆ ಬಂದರು. ಅವರ ಬಳಿ ಬಂಧನ ವಾರೆಂಟ್ಗಳು ಇದ್ದವು. ಸಂಚಿನಲ್ಲಿ ಭಾಗಿಯಾಗಿದ್ದ ಪ್ರಮುಖ ವ್ಯಕ್ತಿಗಳನ್ನು ಅಲ್ಲಿಯೇ ಬಂಧಿಸಲಾಯಿತು. ಇಷ್ಟು ವರ್ಷಗಳಿಂದ ಅಧಿಕಾರ ಮತ್ತು ಹಣದ ಬಲದಿಂದ ತಪ್ಪಿಸಿಕೊಂಡಿದ್ದವರು ಕೊನೆಗೂ ಕಾನೂನಿನ ಮುಂದೆ ಸೋಲಬೇಕಾಯಿತು. ಪೊಲೀಸರು ಅವರನ್ನು ಕರೆದೊಯ್ಯುತ್ತಿದ್ದಾಗ ಮಹಿಳೆ ಮೊದಲ ಬಾರಿಗೆ
ನೆಮ್ಮದಿಯಿಂದ ಉಸಿರೆಳೆದಳು. ಅವಳ ಭುಜಗಳ ಮೇಲೆ ವರ್ಷಗಳಿಂದ ಇದ್ದ ಭಾರ ಇಳಿದಂತಾಯಿತು. ಅವಳು ನಿಧಾನವಾಗಿ ರೋಷನ್ ಕಡೆ ತಿರುಗಿದಳು. ಧನ್ಯವಾದಗಳು ಎಂದಳು. ರೋಷನ್ ಸಣ್ಣ ನಗುವಿನೊಂದಿಗೆ ಹೇಳಿದ, ನಾನು ಮಾಡಿದ್ದದ್ದು ನನ್ನ ಕರ್ತವ್ಯ ಎಂದನು. ಆ ದಿನದ ನಂತರ ಕಂಪನಿಯಲ್ಲಿ ಎಲ್ಲವೂ ಬದಲಾಯಿತು. ಯಾರು ಒಮ್ಮೆ ರೋಷನ್ ಅನ್ನು ತಿರಸ್ಕರಿಸಿದ್ದರೋ ಅವರೇ ಈಗ ಅವನನ್ನು ಗೌರವದಿಂದ ನೋಡತೊಡಗಿದರು. ಅವನು ಕೇವಲ ತರಕಾರಿ ಮಾರುವ ಯುವಕನಾಗಿರಲಿಲ್ಲ. ಅವನು ತನ್ನ ಪ್ರಾಮಾಣಿಕತೆ, ಧೈರ್ಯ ಮತ್ತು ನಂಬಿಕೆಯಿಂದ ಒಂದು ದೊಡ್ಡ ಸಂಸ್ಥೆಯನ್ನು ಉಳಿಸಿದ್ದ ವ್ಯಕ್ತಿಯಾಗಿದ್ದ. ಕೆಲವು ತಿಂಗಳುಗಳ ನಂತರ ಅದೇ ಬಂಗಲೆಯ ತೋಟದಲ್ಲಿ ಇಬ್ಬರು ಕುಳಿತಿದ್ದರು. ಆದರೆ ಈಗ ಅಲ್ಲಿ ಭಯ ಇರಲಿಲ್ಲ, ಆತಂಕ ಇರಲಿಲ್ಲ, ಕೇವಲ ಶಾಂತಿ ಇತ್ತು. ಮಹಿಳೆ ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದಳು, ಆ ರಾತ್ರಿ ನೀನು ನನ್ನ ಮನೆಗೆ ಬಂದಿರಲಿಲ್ಲ ಅಂದರೆ ಬಹುಶಃ ನನ್ನ ಜೀವನ ಸಂಪೂರ್ಣವಾಗಿ ನಾಶವಾಗುತ್ತಿತ್ತು. ರೋಷನ್ ನಕ್ಕಿದ. ಮತ್ತು ನೀವು ನನಗೆ ಆ ಅವಕಾಶ ಕೊಡಲಿಲ್ಲ ಎಂದರೆ ನಾನು ಇನ್ನು ತರಕಾರಿ ಗಾಡಿ ತಳ್ಳುತ್ತಲೇ ಇರುತ್ತಿದ್ದೆ. ಇಬ್ಬರು ನಕ್ಕರು. ಸ್ವಲ್ಪ ಸಮಯದ ನಂತರ ಮಹಿಳೆ ಅವನ ಕೈ ಹಿಡಿದು ಕೇಳಿದಳು, ನೀನು ಜೀವನ ಪೂರ್ತಿ ನನ್ನ ಜೊತೆಯಲ್ಲಿರುತ್ತೀಯಾ ಎಂದು. ರೋಷನ್ ಅವಳ ಕಣ್ಣುಗಳತ್ತ ನೋಡಿದ. ನೀನು ಒಬ್ಬಳೇ ಇರಬೇಕಾದ ದಿನ ಮತ್ತೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದನು. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕೆಲ ತಿಂಗಳುಗಳ ನಂತರ ಅವರ ಮದುವೆ ನಡೆಯಿತು. ಅದು ದೊಡ್ಡ ಅದ್ದೂರಿ ಸಮಾರಂಭವಾಗಿರಲಿಲ್ಲ, ಆದರೆ ಅದು ನಿಜವಾದ ಸಂತೋಷದಿಂದ ತುಂಬಿದ ಸಮಾರಂಭವಾಗಿತ್ತು. ಕಂಪನಿಯ ಉದ್ಯೋಗಿಗಳು, ಸ್ನೇಹಿತರು ಮತ್ತು ಆತ್ಮೀಯರು ಮಾತ್ರ ಉಪಸ್ಥಿತರಿದ್ದರು. ಹೀಗೆ ಒಂದು ಸಾಮಾನ್ಯ ತರಕಾರಿ ವ್ಯಾಪಾರಿ ಮತ್ತು ಒಬ್ಬ ಶ್ರೀಮಂತ ವಿಧವೆಯ ಜೀವನದಲ್ಲಿ ಆರಂಭವಾದ ವಿಚಿತ್ರ ಭೇಟಿ ಕೊನೆಗೆ ನಂಬಿಕೆ, ಧೈರ್ಯ ಮತ್ತು ಪ್ರೀತಿಯ ಸುಂದರ ಕಥೆಯಾಗಿ ಮುಕ್ತಾಯವಾಯಿತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.